ಪ್ರಶ್ನೆ ಕೇಳೋಣ ಅಂತಿದೆ, ಅರ್ಧ ಉತ್ತರ ಅಲ್ಲೇ ಬಂತು ಗುರುಗಳೇ. ಈಗ ಸಾಮಾನ್ಯವಾಗಿ ಏನಾದ್ರೂ ಹೊಸತು ಪ್ರಾರಂಭ ಮಾಡಬೇಕು ಅಥವಾ ಬಿಟ್ಟೋಗಿರೋದನ್ನ ಪುನಃ ಪ್ರಾರಂಭ ಮಾಡಬೇಕು ಅಂದ್ರೆ ಜನವರಿ 1 ರೆಸಲ್ಯೂಷನ್ ಅಂತ ಹೇಳಿ ಅನ್ಕೊಂಡ್ಬಿಡ್ತಾರೆ. ನಾವ್ ಇದನ್ನ ಇನ್ ಜನರಲ್ ಆಗಿ ಕೇಳ್ತೀನಿ, ಯಾವ್ದಾದ್ರೂ ಹೊಸತನ್ನ ಪ್ರಾರಂಭ ಮಾಡ್ಲಿಕ್ಕೆ ನಾಳೆಯ ದಿನ ಸೂಕ್ತವಾಗಿದೆಯಾ ಅಂತ? ಒಳ್ಳೆ ದಿನ ಆಗಿದ್ರೆ, ಶುಭ ಗ್ರಹಗಳೆಲ್ಲ ಇದ್ರೆ, ಶುಭ ಮುಹೂರ್ತ ಆಗಿದ್ರೆ ಅವರು ನಾಳೆನೆ ಅಂತಲ್ಲ ಯಾವತ್ತು ಬೇಕಾದ್ರೂ ಮಾಡಬಹುದು. ಆದ್ರೆ ನಾಳೆ ಅವ್ರು ಹೇಳಿದಾಗೆ ಆಗ್ಲೇ ಚತುರ್ಗ್ರಹಗಳ ಕೂಟ ಇದೆ, ಅದೆಲ್ಲ ಗ್ರಹಗಳು ವಕ್ರಿಯಾಗಿದೆ. ಜೊತೆಯಲ್ಲಿ ಶನಿಯ ಒಂದು ಪ್ರಭಾವ ಕೂಡ ಆ ಚತುರ್ಗ್ರಹ ಕೂಟದ ಮೇಲೆ ಬೀಳತಕ್ಕಂಥದ್ದು ಇರುವುದರಿಂದ ನಾಳೆ ಒಳ್ಳೆಯ ದಿವಸ ಅಲ್ವೇ ಅಲ್ಲ. ಯಾವ ದೃಷ್ಟಿಯಿಂದ ನೋಡಿದ್ರೂ ಕೂಡ ಒಳ್ಳೆಯ ದಿವಸ ಅಲ್ವೇ ಅಲ್ಲ. ಆದ್ರೆ ಇದು ಯಾರಿಗೂ ಕೂಡ ಗೊತ್ತಾಗಲ್ಲ. ಆವೇಶದಲ್ಲಿ ಅಥವಾ ಎಲ್ಲರೂ ಫಸ್ಟ್ ಇಯರ್ ಅಲ್ಲಿ ಮಾಡಿದ್ರೆ ಏನೋ ನಮಗೆ ಒಳ್ಳೇದಾಗ್ಬಿಡುತ್ತೆ ಅನ್ನತಕ್ಕಂತಹ ಮೂಢನಂಬಿಕೆಯಿಂದ, ಮೂಢನಂಬಿಕೆ ಕೇವಲ ನಮಗೆ ಹೇಳ್ತಕ್ಕಂಥದ್ದಲ್ಲ, ಆಧುನಿಕತೆಯಲ್ಲೂ ಕೂಡ ಬೇಕಾದಷ್ಟು ಮೂಢನಂಬಿಕೆಗಳು ಇದೆ, ಅದನ್ನು ಯಾರು ಹೇಳುವುದೇ ಇಲ್ಲ. ಆದ್ದರಿಂದ ಇಂತಹದ್ದು ಆಗುತ್ತೆ ಹೊರತು ನಾಳೆ ಗ್ರಹ ಸ್ಥಿತಿಗಳನ್ನೆಲ್ಲ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಯಾವುದು ಕೂಡ ಚೆನ್ನಾಗಿ ಇಲ್ಲ. ಹೊಸದಾಗಿ ಯಾವುದೇ ಕಾರ್ಯಯೋಜನೆಗಳನ್ನು ಮಾಡತಕ್ಕಂಥದ್ದಿರಬಹುದು ಅಥವಾ ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ ಇಂತಹದ್ದು ಮಾಡಿದ್ರೆ ಅದಕ್ಕಂತೂ ಪೂರಕವಾಗಿ ಯಾವುದೂ ಇಲ್ವೇ. ಧನಕಾರಕನಾದಂತ ಗುರುವೇ ಚೆನ್ನಾಗಿಲ್ಲ. ನೀವು ಎಷ್ಟೇ ಇನ್ವೆಸ್ಟ್ ನಾಳೆ ಹೊಸ ಏನಾದರೂ ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಯಾವುದಾದ್ರು ಹಣವನ್ನು ತೊಡಗಿಸ್ತಕ್ಕಂತಹ ಯೋಜನೆಗಳಿದ್ರೆ, ಷೇರಿಗೆ ಹಾಕತಕ್ಕಂಥ ಟ್ರೇಡಿಂಗ್ ಮಾಡೋದು ಅದು ಕೂಡ ನಾಳೆ ಲಾಸೇ ಆಗುತ್ತೆ. ಆದ್ದರಿಂದ ನಾಳೆ ಒಳ್ಳೆಯ ದಿವಸ ಅಲ್ಲವೇ ಅಲ್ಲ. ಒಳ್ಳೆಯ ದಿವಸ ಯಾವುದು ಅನ್ನತಕ್ಕಂಥದ್ದು ಒಂದು ಇದೆಲ್ಲ ನಾವು ಹೇಳ್ತಕ್ಕ ಪ್ರಕೃತಿಯ ಮೇಲೆ. ಆದರೆ ಅವರವರು ವೈಯಕ್ತಿಕವಾದಂತಹ ಅವರ ರಾಶಿ ನಕ್ಷತ್ರ ಹುಟ್ಟಿರ್ತಕ್ಕಂತಹ ಸಮಯ, ಅದಕ್ಕೆ ಅನುಗುಣವಾಗಿ ದಶಾಭುಕ್ತಿಗಳು ನಡೀತಕ್ಕಂಥದ್ದು, ಇದೆಲ್ಲವನ್ನ ನೋಡಿ ನಾವು ಕಾರ್ಯಯೋಜನೆಯನ್ನ ರೂಪಿಸಿ ಹೊಸದಾಗಿ ಪ್ರಾರಂಭ ಮಾಡಬೇಕೇ ಹೊರತು ಕೇವಲ ನ್ಯೂ ಇಯರ್ ಅನ್ನತಕ್ಕಂತಹ 2026 ಬಂತು ಜನವರಿ 1 ಒಳ್ಳೆಯದು ಅನ್ನತಕ್ಕಂಥದ್ದು ಕೇವಲ ಅದೊಂದು ಕ್ರೇಜ್ ಅಷ್ಟೇ ಹೊರತು ಅದು ಧಾರ್ಮಿಕವಾದಂತಹ ಯಾವುದೇ ಒಂದು ಅಭಿವೃದ್ಧಿಯನ್ನ ಅಥವಾ ಆರ್ಥಿಕವಾದಂತಹ ಶ್ರೇಯಸ್ಸನ್ನ ಅದು ನಾಳೆಯ ದಿವಸ ಕೊಡುವುದಿಲ್ಲ. ಓಕೆ, ಪುಷ್ಪ ಅಂತ ಹೇಳಿ ಸಕಲೇಶ್ಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪುಷ್ಪ ಅವರೇ, ಪ್ರಶ್ನೆ ಕೇಳಿ. ಪುಷ್ಪ ಅವರೇ ನಮಸ್ಕಾರ. ಬಹುಶಃ ದೂರವಾಣಿ ಸಂಪರ್ಕ ಕಡಿತ ಆಗಿದೆ. ಇದೊಂದು ಮೇನಿಯಾ ಇದೆಯಲ್ಲ, ಎಲ್ಲ ಜನವರಿ 1 ನಾನು ಬದುಕೆ ಬದಲಾವಣೆ ಮಾಡ್ಕೊಂಡ್ಬಿಡ್ತೀನಿ, ಕುಡಿತಿದ್ದೆ ಕುಡ್ತಾ ಬಿಟ್ಬಿಡ್ತೀನಿ, ಜಿಮ್ಗೆ ಹೋಗ್ತಿರ್ಲಿಲ್ಲ ಜಿಮ್ಗೆ ಹೋಗ್ತೀನಿ, ಸಿಗರೇಟ್ ಸೇತಿದ್ದೆ ಬಿಟ್ಬಿಡ್ತೀನಿ, ಜನವರಿ 1ನೇ ತಾರೀಕಿಂದ ಕೂತು ಓದ್ತೀನಿ, ಜನವರಿ 1ನೇ ತಾರೀಕಿಂದ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಕ್ ಶುರು ಮಾಡ್ತೀನಿ. ಇದನ್ ಮೇನಿಯಾ ಅನ್ನೋದು ಏನ್ ಅನ್ನೋದು ಗುರುಗಳು? ಗಿಲ್ಟ್ ಅಂತ ಕರಿತೀನಿ ನಾನು. ಪ್ರಭಾವ ಆ ರೀತಿಯಾಗಿದೆ. ಸೊ ಯು ಶುಡ್ ಅಕ್ಸೆಪ್ಟ್ ದ ಗಿಲ್ಟ್. ನಮಗೆ ಆ ಮನುಷ್ಯನಿಗೆ ಗಿಲ್ಟ್ ಇಲ್ಲದೆ ಹೋದ್ರೆ ನಾನು ನಾಳೆಯಿಂದ ಈ ಕೆಲಸ ಮಾಡ್ತೀನಪ್ಪ ಅಂದ್ರೆ ನಿನ್ನೆವರೆಗೂ ಮಾಡಿಲ್ಲ ಅಂತನೂ ಗಿಲ್ಟ್ ಬೇಕು ಮನುಷ್ಯನಿಗೆ. ನಿನಗೆ ಗಿಲ್ಟೇ ಇಲ್ಲದೆ ಹೋದ್ರೆ ಪ್ರಾಣಿಗೂ ನಮಗೂ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ಗಿಲ್ಟ್ ಅನ್ನು ಕಾಪಿಟ್ಕೊಳ್ಳಿ ಅಂತ ಹೇಳ್ತೀನಿ. ಇವತ್ತೆಲ್ಲ ನಾಳೆ ಶುರುವೇ ಮಾಡದಿರೋದಕ್ಕಿಂತ ಸಂಕಲ್ಪ ಮಾಡೋದಾದ್ರು ಒಳ್ಳೇದು. ಶಾಸ್ತ್ರಗಳು ಇಚ್ಛಾವ ಆಯ್ತಾ, ಯದಿಚ್ಛಪಿ ಆಯ್ತಾ, ವಿಷ್ಣು ಧರ್ಮೇ ನನಿಷ್ಫಲೆ ಅಂತಂತ ಕರೀತಾರೆ ಮಧ್ವಾಚಾರ್ಯ. ನೀನು ಕೆಲಸ ಮಾಡಬೇಡ ದೇವರ ಬಗ್ಗೆ ಆಯ್ತಾ, ನಾನು ದೇವರ ಕೆಲಸ ನಾಳೆ ಮಾಡ್ತೀನಿ ಅಂತ ಅವನನ್ನು ಸ್ಮರಣೆ ಮಾಡು, ಅದಕ್ಕೂ ಫಲ ಉಂಟು ಅಂತಾರೆ ಶಾಸ್ತ್ರಕಾರರು. ಹಂಗೊಂದು ಯೋಚನೆ ಮಾಡೋದಕ್ಕೆ ಫಲ ಇದೆ. ಆ ಯೋಚನೆ ಮಾಡೋದಕ್ಕೂ ಕೂಡ ಫಲ ಉಂಟು ಅಂತ ಹೇಳ್ತಾರೆ. ಹಾಗೆ ನೀವು ಗಿಲ್ಟ್ ಅನ್ನು ಯಾರ್ಯಾರೆಲ್ಲ ನೋಡ್ರಪ್ಪ, ಇಲ್ಲಿ ಕೂತಿರೋರ್ಗೂ ಎಲ್ರಿಗೂ ಹೇಳೋದು ನಾನು, ಯಾರ್ಯಾರೆಲ್ಲ ನಾಳೆಯಿಂದ ಏನೋ ಒಂದು ಒಳ್ಳೆ ಕೆಲಸ ಬೆಟರ್ ಕೆಲಸ ಮಾಡ್ತೀನಿ, ನಾಳೆಯಿಂದ ರೆಸಲ್ಯೂಷನ್ ಅಂತ ಮಾಡ್ತೀನಿ ಅನ್ಕೊಂಡಿದ್ದಾರೋ ಆ ಗಿಲ್ಟ್, ಅದಕ್ಕಿಂತ ಮುಂಚೆ ಆ ಗಿಲ್ಟ್ ಅನ್ನು ಅಬ್ಸರ್ವ್ ಮಾಡಿ, ಯಾವ ಯಾವ ವಿಷಯದಲ್ಲಿ ನಿಮಗೆ ಅದು ಬಾಧಿಸ್ತಾ ಇದೆ ಮನಸ್ಸಿನಲ್ಲಿ ಅಂತಂತ. ಸೊ ಅದನ್ನು ಕಾಪಿಟ್ಕೊಳ್ಳಿ. ಸೊ ನಾಳೆಯಿಂದ ಮಾಡೋದು ಅಟ್ಲೀಸ್ಟ್ ಈ ತಿಂಗಳಿಂದನಾದ್ರೂ ಮಾಡಲಿಕ್ಕೆ ಸಹಾಯ ಆಗುತ್ತೆ. ನೀವು ಆ ಗಿಲ್ಟ್ ಅನ್ನೇ ಮರೆತು ಬಿಟ್ರೆ ನಾಳೆ ಮಾಡೋಣ ಬಿಡು ಅನ್ನೋದು ಬರ್ತದೆ. ಫಸ್ಟ್ ಯು ಶುಡ್ ಫೈಂಡ್ ಔಟ್, ಸಿ ದಟ್ ಗಿಲ್ಟ್ ವಿದಿನ್ ಯು. ಅವಾಗ ಏನಾಗುತ್ತೆ, ಮನುಷ್ಯನಿಗೆ ನಾವು ಪೆಚ್ ಅನ್ಸುತ್ತೆ ಒಳಗಡೆ. ನೋಡಿ 4 ಸತಿ ಯೋಚನೆ ಮಾಡಿದೆ, ಹಳದಾಗ್ಲಿಲ್ಲ ಮಾಡ್ಲಿಕ್ಕೆ ಅನ್ನೋದು. ಅವಾಗ ಏನಾಗುತ್ತೆ, ಅಟ್ಲೀಸ್ಟ್ ಒಂದು 4 ದಿನದಲ್ಲಿ ಅವ್ನು ಶುರು ಮಾಡ್ತಾನೆ. ಅವ್ನು ಜಿಮ್ಗೆ ಹೋಗಿದ್ರು ಪರವಾಗಿಲ್ಲ, ಒಂದು ಶೂ ಹಾಕೊಂಡು ಎದ್ದು ಜಾಗಿಂಗ್ ಆರ ಮಾಡ್ತಾನೆ ಅಲ್ವಾ. ಸೊ ಅದನ್ನ ಕಾಪಿಟ್ಕೊಳ್ಳಿ. ಈಗ ಅನಿತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅನಿತಾ ಅವರೇ. ನಮಸ್ತೆ ಸರ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ರಾಶಿ ಹೇಳಿ ಅನಿತಾ ಅವರೇ ನಿಮ್ದು. ಸರ್ ಮೇಷ ರಾಶಿ, ಕೃತಿಕಾ ನಕ್ಷತ್ರ. ಓಕೆ, ಪ್ರಶ್ನೆ ಸರ್ ಮದ್ವೆ ಬಗ್ಗೆ ಕೇಳಬೇಕಿತ್ತು ಸರ್. ಯಾರಿಗಮ್ಮ ಮದುವೆ? ಅವ್ರದೇ ನಿಮಗೇನಾ? ಹೌದು ಸರ್. ಮೇಷ ರಾಶಿಯವರಿಗೆ
ಹನ್ನೆರಡನೇ ಮನೆಯಲ್ಲಿ ಶನಿ ಇದ್ದಾನೆ. 7.5 ಈಗಾಗಲೇ ಪ್ರಾರಂಭ ಆಗಿದೆ. ಗುರುಬಲವೂ ಕೂಡ ಇಲ್ಲ. ಈ ರೀತಿಯಾಗಿ ಕೆಲವೊಂದು ಯಾವ ಗ್ರಹಗಳು ಅಷ್ಟೊಂದು ಅನುಕೂಲವಾಗಿ ಇಲ್ಲ. ಆದ್ದರಿಂದ ನಿಮ್ಮ ಪ್ರಯತ್ನ, ಮನುಷ್ಯ ಪ್ರಯತ್ನ ಅಂತ ಹೇಳ್ತಾರಲ್ಲ, ಇದು ಜೊತೆಯಲ್ಲಿ ದೈವಿಕವಾದಂತಹ ಸಹಾಯ ಅಂದ್ರೆ ದೇವರ ಅನುಗ್ರಹ ಅನ್ನತಕ್ಕಂಥದ್ದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಎಲ್ಲಾ ಗ್ರಹಗತಿಗಳು ಚೆನ್ನಾಗಿ ಇದ್ದಾಗಲೇ ಈ ಕಾಲದಲ್ಲಿ ನಮ್ಮ ಕೆಲಸ ಕಾರ್ಯಗಳು ಆಗುವುದಿಲ್ಲ, ಅಭಿವೃದ್ಧಿ ಆಗುವುದಿಲ್ಲ. ಎಷ್ಟೋ ರಾಜಯೋಗಗಳಿದೆ, ಹಾಗಿದೆ ಹೀಗಿದೆ ಅಂತ ಹೇಳ್ತೀವಿ. ಆದರೆ ಅವರಿಗೆಲ್ಲರಿಗೂ ಕೂಡ ಅವ್ರದ್ದೇ ಆದಂತಹ ಕಷ್ಟಗಳ ಪರಂಪರೆ ಅನ್ನತಕ್ಕಂಥದ್ದಿರುತ್ತೆ. ಇದಕ್ಕೆಲ್ಲ ಕಾರಣ ಏನು? ಗ್ರಹಗತಿಗಳ ಒಂದು ಪ್ರಭಾವ ಅನ್ನತಕ್ಕಂಥದ್ದು. ಅದೇ ರೀತಿಯಲ್ಲಿ ಆದ್ದರಿಂದ ನಾವು ನಮ್ಮ ಗ್ರಹಗತಿಗಳು ಯಾವಾಗ ಚೆನ್ನಾಗಿದೆ, ಗಾಳಿ ಬಂದಾಗ ತೂರಿಕೊಳ್ಳಬೇಕು ಅಂತ ಹೇಳ್ತಾರಲ್ಲ, ಅದೇ ರೀತಿ ಚೆನ್ನಾಗಿ ಇದ್ದಾಗ ನಾವು ಆ ಸಮಯದಲ್ಲಿ ನಮ್ಮ ಕಾರ್ಯ ಸಾಧನೆಯನ್ನು ಮಾಡಿಕೊಳ್ಳಬೇಕು. ಅದು ವಿವಾಹದ ವಿಷಯದಲ್ಲೂ ಕೂಡ ಹಾಗೆ. ನೀವು ವಿವಾಹ ಇಷ್ಟೊಂದು ವಿಳಂಬ ಮಾಡಬಾರದಾಗಿತ್ತು. ಆ ಯೋಗಗಳನ್ನು ಜಾತಕದಲ್ಲಿ ಗಮನಿಸಿಕೊಂಡು ದೈವಜ್ಞರು ಹೇಳಿದಂತೆ ನೀವು ಮುಂದುವರಿತಕ್ಕಂಥದ್ದು ಒಳ್ಳೆಯದಿತ್ತು. ಆದರೆ ಈಗ ವಿವಾಹಕ್ಕತಕ್ಕಂಥ ಸ್ವಲ್ಪ ಕಷ್ಟ. ಆದರೂ ಕೂಡ ಯಾವುದೇ ಕಷ್ಟಕ್ಕೂ ಕೂಡ ನಮ್ಮಲ್ಲಿ ಪರಿಹಾರ ಅನ್ನತಕ್ಕಂಥದ್ದು ಇದೆ. ವಿಶೇಷವಾಗಿ ದೇವಿಯನ್ನ ಆರಾಧನೆಯನ್ನ ಮಾಡಿ, ಅಂದ್ರೆ ಶುಕ್ರವಾರದ ದಿವಸ, ಮಂಗಳವಾರದ ದಿವಸ ವಿಶೇಷವಾಗಿ ದೀಪಾರಾಧನೆಯನ್ನು ಮಾಡತಕ್ಕಂಥದ್ದು, ಸುಮಂಗಲೆಯರಿಗೆ ಬಾಗಿನವನ್ನು ಕೊಡತಕ್ಕಂಥದ್ದು, ದೇವಿ ಸ್ತೋತ್ರ, ಅದರಲ್ಲೂ ಅರ್ಗಲಾ ಸ್ತೋತ್ರ ಅನ್ನತಕ್ಕಂಥದ್ದಿದೆ. ಅದನ್ನ ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದನ್ನ ಮಾಡಿ, ಸಾಧ್ಯವಾದರೆ ನೀವು ಯಾವ ಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೇಳಿ ನನಗೆ ಗೊತ್ತಿಲ್ಲ, ಈ ಹೋಮ ಹವನವನ್ನು ಮಾಡುವುದಕ್ಕೆ ಶಕ್ತಿ ಇದ್ದರೆ ಸ್ವಯಂವರ ಪಾರ್ವತಿ ಅನ್ನತಕ್ಕಂಥದ್ದು ಶೀಘ್ರ ವಿವಾಹ ಸಿದ್ಧಿಗೆ ಹೇಳಿದ್ದಾರೆ ಮಂತ್ರಶಾಸ್ತ್ರದಲ್ಲಿ. ಆದ್ದರಿಂದ ಅದನ್ನು ಕೂಡ ಸಪ್ತಶತಿ ಪಾರಾಯಣ ಮುಖೇನ ಸ್ವಯಂವರ ಪಾರ್ವತಿ ಹವನ ಅಂದ್ರೆ ಹೋಮವನ್ನು ಕೂಡ ಆಚರಿಸಿಕೊಂಡ್ರೆ ಈ ಗ್ರಹ ದೋಷಗಳೆಲ್ಲ ನಿವಾರಣೆ, ಅದೇನೇ ದೋಷ ಇದ್ರೂ ಕೂಡ ಅವೆಲ್ಲ ನಿವಾರಿಸಕ್ಕಂತಹ ಶಕ್ತಿ ಸ್ವರೂಪಿಣಿಯಾಗಿರತಕ್ಕಂತಹ ಅಮ್ಮನವರಿಗೆ ಇದೆ. ಅದನ್ನು ನಾನು ಹೇಳಿರತಕ್ಕಂತಹ ಪರಿಹಾರವನ್ನು ಆಚರಿಸಿಕೊಳ್ಳಿ. ಮೇಷರಾಶಿಯವರಿಗೆ ಈ ವರ್ಷ ಅಷ್ಟು ಚೆನ್ನಾಗಿ ಇಲ್ಲ. ಈ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಈ ವರ್ಷದ ಅಂತ್ಯದಲ್ಲಿ ನೀವು ಮದುವೆ ಆಗತಕ್ಕಂತಹ ಸಾಧ್ಯತೆಗಳು ನಿಮ್ಮ ಜೀವನದಲ್ಲಿ ಸೃಷ್ಟಿಯಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಅನಿತಾ ಅವರೇ. ಲಕ್ಷ್ಮೀದೇವಿ ಅಂತ ಹೇಳಿ ಕರೆ ಮಾಡಿದ್ದಾರೆ ದೇವನಹಳ್ಳಿಯಿಂದ. ನಮಸ್ಕಾರ. ನಮಸ್ತೆ ಮ್ಯಾಮ್. ಪ್ರಶ್ನೆ ಕೇಳಿ. ಗುಡ್ ಈವ್ನಿಂಗ್ ಗಿರಿಜಿ. ನಮಸ್ಕಾರಮ್ಮ. ನಮಸ್ಕಾರ, ಹೇಳಿ. ಶುಭ ಸಂಜೆ ಅಂದ್ಬಿಡಿ, ಗುರುಗಳಿಗೆ ಸಮಾಧಾನ ಆಗುತ್ತೆ. ಶುಭ ಸಂಜೆ. ಹೇಳಿ. ಏನಿಲ್ಲ ಸ್ವಾಮೀಜಿ, ನಮ್ಮ ಮಗನ್ಗೆ, ನಮ್ಮ ಅಕ್ಕ ಮಗನ್ಗೆ ಮದುವೆ ಆಗ್ತಾ ಇಲ್ಲ. ಎಷ್ಟು ನೋಡಿದ್ರು ಸ್ವಾಮೀಜಿ. ಮುರಳಿ ಅಂತ. ಎಷ್ಟು ವಯಸ್ಸು? ರಾಶಿ ನಕ್ಷತ್ರ ಗೊತ್ತಾಮ? 27. ರಾಶಿ ಸಿಂಹರಾಶಿ ಮ್ಯಾಮ್. ಸಿಂಹ. 27 ವರ್ಷ ಸರ್. ಯಾವಾಗಿಂದ ಹುಡುಕ್ತಾ ಇದ್ದೀರಾ? 2-3 ವರ್ಷದಿಂದ ಹುಡುಕ್ತಾ ಇದ್ದೀವಿ ಸ್ವಾಮೀಜಿ. ಅವನ್ ಯಾರನ್ನಾರು ಹುಡುಕೊಂಡಿದ್ದಾನೋ ನೋಡಿದಿರೋ ಇಲ್ವೋ? ಇಲ್ಲ ಸ್ವಾಮೀಜಿ, ಇಲ್ಲ. ಅದೆಲ್ಲ ಸ್ವಲ್ಪ ದುರ್ಬೀನ್ ಹಾಕೊಂಡು ನೋಡ್ಬೇಕು, ಬಾಯ್ ಬಿಡಲ್ಲ. ಇಲ್ಲ ಸ್ವಾಮಿ, ಎಲ್ಲೂ ಇಲ್ಲ ಅದು ಗುರುಜಿ. ಆಗ್ಲಿ. ಈಗ ಇವರಿಗೆ ಈಗ ಕಳೆದ ಇನ್ನೊಬ್ರಿಗೂ ಅದೇ ಹೇಳಿದೆ, ಸಪ್ತಮಾಷ್ಟಮದಲ್ಲಿ ಪಾಪಗ್ರಹರು ಇರಬೇಕಾದ್ರೆ ಶುಭ ಕಾರ್ಯಗಳಿಗೆ ಸ್ವಲ್ಪ ಅಡ್ಡಿ ಆತಂಕಗಳು ಜಾಸ್ತಿ ಇರ್ತದೆ. ಆಯ್ತಾ? ಸರಿಯಾಗಿರುವಂತ ಮಠದಲ್ಲೋ ಪುರೋಹಿತರನ್ನು ಹಿಡಿದು ನಮ್ಮ ಆಚಾರ್ಯ ಹೇಳಿದ ಹಾಗೆ ಸಪ್ತಸಿದ್ಧಿ ಪಾರಾಯಣ ಸಹಿತ ಅಭೀಷ್ಟ ಮಂತ್ರದಲ್ಲಿ ಜಪತರ್ಪಣಗಳು ಮತ್ತು ಹೋಮಾದಿಗಳನ್ನು ಮಾಡಿಸಿ, ಏನಾದರೂ ಕುಜ ದೋಷಗಳಿದೆಯಾ ಅಥವಾ ಹುಡುಗನಾದ್ರಿಂದ ಜಾತಕದಲ್ಲಿ ಶುಕ್ರ ದೋಷಗಳೇನಾದ್ರು ಇದೆಯಾ ಅದನ್ನು ನೋಡಿ ಅದಕ್ಕೆ ತಕ್ಕಂತ ಶಾಂತಿಗಳನ್ನು ಮಾಡಿಸಿ ಆದಷ್ಟು ಬೇಗ ಏನಾದರೂ ವಿಘ್ನಗಳು ಇದ್ರೆ ಪರಿಹಾರ ಆಗಿ ಆಗ್ತದೆ. ಸಪ್ತಮಾಷ್ಟಮದಲ್ಲಿ ಪಾಪಗ್ರಹರಿ ಇದ್ರೆ ಮದುವೆ ಆಗಬಾರ್ದಂತೇನಿಲ್ಲ, ಆದರೆ ದುರ್ಯೋಗ ಇರತಕ್ಕಂತಹ ಸಂಬಂಧಗಳಾಗ್ತದೆ, ಶುದ್ಧ ಇಲ್ಲದೆ ಇರತಕ್ಕಂಥ ಜೀವನಗಳ ಶುರು ಆಗ್ತದೆ. ಅದಕ್ಕೆಲ್ಲ ಪರಿಹಾರಗಳನ್ನು ಮುಂಚೆನೆ ಮಾಡಿಕೊಂಡು ತದನಂತರ ಮಾಡಿಕೊಳ್ಳೋದ್ರಿಂದ ಒಳ್ಳೇದಾಗ್ತದೆ. ಧನ್ಯವಾದ ಲಕ್ಷ್ಮೀದೇವಿಯವರೇ. ಈಗ ಲಕ್ಷ್ಮಿ ಅಂತ ಧಾರವಾಡದಿಂದ ಕರೆ ಮಾಡಿದ್ದಾರೆ. ಲಕ್ಷ್ಮಿ ಅವರ ನಮಸ್ಕಾರ. ನಮಸ್ಕಾರ ಗುರುಜಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರುಜಿ ನನ್ನ ಪಕ್ಕದಲ್ಲಿದ್ದಾರೆ, ನಾನು ಶ್ರೀಪಾದ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಗುರುಜಿ. ರಾಶಿ ಗುರು ನೀವೇ ಮಾತಾಡಿ. ನಿಮ್ಗೆ ಹೆಸರಲ್ಲೇ ಶ್ರೀಪಾದ ಇದೆ, ಅದು ನಾವು ಪ್ರತ್ಯೇಕ ಗುರು ಕರೆ ಮಾಡ್ತಿರೋರೆಲ್ಲ ಲಕ್ಷ್ಮಿಯರೇ ಜಾಸ್ತಿ. ಹೇಳಿಮ್ಮ, ಏನು ಪ್ರಶ್ನೆ? ಲಕ್ಷ್ಮೀ ರೀ, ಮೇಷರಾಶಿ ರೀ. ಮೇಷರಾಶಿ. ಪ್ರಶ್ನೆ ಏನು, ಯಾವ್ದ್ರ ಬಗ್ಗೆ ಕೇಳಬೇಕಿತ್ತು? ನಾವು ಶಿಕ್ಷಣದ ಬಗ್ಗೆ ಕೇಳಬೇಕಾಗಿತ್ತು. ಏನ್ ಓದ್ತಾ ಇದ್ದೀರಿ? ಸೆಕೆಂಡ್ ಇಯರ್ PUC ಓದತ್ತೇನ್ರಿ. ಓದೋದಪ್ಪ, ಅದನ್ನ ಕೇಳೋದೇನೋ? ಪೊಲೀಸ್ ಆಗ್ಬೇಕಂತ ಮಾಡೀನ್ರಿ. ಅದು ಶಬಾಷ್. ಎಷ್ಟು ಏಜ್ ಇವಾಗ? 18 ರೀ. 18. ಅವಶ್ಯ ಆಗಮ್ಮ.
ನಿಮ್ಮ ಪ್ರಯತ್ನ ಯಾವತ್ತು, ಉದ್ದೇಶ ಯಾವತ್ತು ಬಹಳ ಒಳ್ಳೇದಿದ್ರೆ ನನಗೆ ಭಾರಿ ಖುಷಿ ಆಗ್ತದೆ. ಆಗೋದು ಬಿಡೋದು ಭಗವಂತನಿಗೆ ಬಿಡಿ. ಪೊಲೀಸ್ ಆಗೋದು, ಆರ್ಮಿಗೆ ಸೇರೋದು, ನೀವು ಯಾವ ಊರಿನವರು? ಧಾರವಾಡ. ಉತ್ತರ ಕರ್ನಾಟಕದವರು ಸೇನೆಯನ್ನು ಸೇರೋದು ಮತ್ತೆ ಪೊಲೀಸನ್ನು ಸೇರೋದು ಎಲ್ಲ ಬಹಳ ವೀರಾವೇಶ ಇರ್ತಕ್ಕಂತಹ ಜನ. ನಮ್ಮ ಬೆಂಗಳೂರಿನವರು, ಮೈಸೂರಿನವರು ನೋಡ್ಕೊಂಡು ಕಲ್ತ್ಕೋಬೇಕು ಅವ್ರನ್ನ, ಆಯ್ತಾ? ಎಲ್ಲರೂ ಐಟಿ ಅಂತ ಹೋಗಿ ಎಲ್ಲ ಏನು ಗಾಳಿ ತೆಗೆದು ಬಲೂನ್ ತರ ಆಗೋಗಿದ್ದಾರೆ ಈ ಕಡೆ ಜನ. ಸೊ ಐ ಆಲ್ವೇಸ್ ಏನೋ ಖುಷಿ ಆಗ್ತದೆ. ಕಷ್ಟಪಟ್ಟು ಅದಕ್ಕೆ ಸಂಬಂಧಪಟ್ಟಿರೋ ಇದನ್ನು ಓದನ್ನು ಮುಂದುವರಿಸಿ ಇನ್ನು 4, 5, 6 ವರ್ಷ ಓದಬೇಕಾಗತ್ತೆ ಅದಕ್ಕೆ. ಅದರ ಜೊತೆಗೆ ಪ್ರತಿನಿತ್ಯ ಗಣಪತಿ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು. ಗಣಪತಿ ದೇವರ ಅನುಗ್ರಹವನ್ನು ಪ್ರತಿನಿತ್ಯ ತಗೊಂಡು ಆಮೇಲೆ ಕಾಲೇಜಿಗೆ, ಸ್ಕೂಲ್ಗೆ ಇತ್ಯಾದಿಗಳಿಗೆ ಹೋಗ್ತಕ್ಕಂಥದ್ದನ್ನು ಆದಷ್ಟು ಹೆಚ್ಚು ಗಣಪತಿ ದೇವರ ಅನುಗ್ರಹವನ್ನು ಮತ್ತು ಸ್ಮರಣೆಯನ್ನು ಮಾಡ್ತಾ ನಿಮಗೇನು ತೋಚುತ್ತೋ, ನಿಮಗೇನು ಬರುತ್ತೋ ಅದನ್ನೇ ಗಣಪತಿ ದೇವರ ಪೂಜೆಯನ್ನು ಮಾಡಿ ಅವನ ಪ್ರಾರ್ಥನೆಯನ್ನು ಮಾಡಿ ಮುಂದುವರಿಯಿರಿ, ಒಳ್ಳೇದಾಗ್ತದೆ. ಒಳ್ಳೇದಾಗ್ಲಿ ಲಕ್ಷ್ಮಿ ಅವರೇ. ನೀವು ಬರೀ ಪೊಲೀಸ್ ಅಲ್ಲ, ಒಳ್ಳೆ ಖಡಕ್ ಇನ್ಸ್ಪೆಕ್ಟರ್ ಆಗಿ ನಿಮ್ಮ ಭವಿಷ್ಯ ಉಜ್ವಲವಾಗ್ಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಆಲ್ ದ ಬೆಸ್ಟ್. ಚೆನ್ನಮ್ಮ ಅಂತ ಹೇಳಿ ಗದಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ. ಪ್ರಶ್ನೆ ಕೇಳಿ. ನಮ್ಮ ಮೊಮ್ಮಗಳು USA ಹೋಗ್ಯಾಳ್ರಿ. ಆಕಿಗೆ ಸ್ವಲ್ಪ ನೌಕರಿದ ಲಗುನ ಪ್ರಯತ್ನ ಮಾಡತ್ತೀವಿ, ಆಗವಲ್ದು. ಹೆಸರು, ಅವರ ರಾಶಿ? ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಗುರುಗಳು. ವೃಷಭ ರಾಶಿ ಉದ್ಯೋಗ ಸಂಬಂಧಿತವಾದಂತಹ ಪ್ರಶ್ನೆ. ಉದ್ಯೋಗಕ್ಕೆ ಕರ್ಮಸ್ಥಾನ ಅನ್ನತಕ್ಕಂಥದ್ದಿರುತ್ತೆ ಜಾತಕದಲ್ಲಿ. ಅಂದರೆ 10ನೇ ಮನೆ ಕರ್ಮಕಾರಕನಾದಂತಹ ಯಾವ ನಿಮ್ಮ ಕುಂಡಲಿ ಅಲ್ಲಿ ಯಾವ್ದಿರುತ್ತೋ ಅದೆಲ್ಲ ಗಮನಿಸಬೇಕಾಗುತ್ತೆ. ಆದರೆ ಈ ವೃಷಭ ರಾಶಿಯವರಿಗೆ ಪ್ರಸ್ತುತ ಇವಾಗ ಚೆನ್ನಾಗಿದೆ. ದ್ವಿತೀಯದಲ್ಲಿ ಗುರು ಇದ್ದಾನೆ, ವಕ್ರಿಯಾಗಿದ್ರೂ ಕೂಡ ಒಳ್ಳೆಯ ಫಲವನ್ನ ಕೊಡ್ತಾನೆ. ಜೊತೆಯಲ್ಲಿ ಏಕಾದಶ 11ನೇ ಮನೆಯಲ್ಲಿ ಶನಿಯಿಂದ ಒಳ್ಳೆಯ ಫಲವನ್ನ ನೀವು ನಿರೀಕ್ಷೆಯನ್ನ ಮಾಡಬಹುದು. ಯಾಕೆಂದ್ರೆ ಒಳ್ಳೆಯದು ಆಗುತ್ತೆ, ಶನಿಯಿಂದ ಕೆಟ್ಟದು ಕೂಡ ಆಗುತ್ತೆ. ಆದರೆ ಶನಿಯಿಂದ ಎಲ್ಲಾ ಕಷ್ಟಕ್ಕೂ ಶನೇಶ್ವರನೇ ಕಾರಣ ಅನ್ನತಕ್ಕಂತಹ ನುಡಿ ಇದೆ. ಹಾಗೇನೂ ಇಲ್ಲ. ವೃಷಭ ರಾಶಿಯವರಿಗೆ ಈ ವರ್ಷದ ಆದಿಯಲ್ಲಿ ಅಂದ್ರೆ ಪ್ರಾರಂಭದಲ್ಲಿ ಕೆಲವೊಂದು ಉತ್ತಮವಾದಂತಹ ಫಲಾಫಲಗಳು ಸಿಗತಕ್ಕಂತಹ ಸಾಧ್ಯತೆಗಳು ಉಂಟು. ಜೊತೆಗೆ ನಿಮ್ಮ ಉದ್ಯೋಗದ ಪ್ರಯತ್ನ ಏನಿದೆ ಅದು ಕೂಡ ನೀವು ಫುಲ್ ಎಫರ್ಟ್ ಹಾಕಬೇಕು. ಪ್ರಯತ್ನ ಅನ್ನತಕ್ಕಂಥ ತುಂಬಾ ಮುಖ್ಯ. ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮಂ ಷಡೇತೆ ಎತ್ಯವದ್ಧಂತೆ ತತ್ರ ದೈವ ಸಹಾಯಕ ಅಂತ ಹೇಳುತ್ತೆ ಶಾಸ್ತ್ರ. ನಮಗೆ ದೇವರ ಜಾತಕ ಚೆನ್ನಾಗಿದೆ ಅಂತ ಪೂಜೆ ಮಾಡ್ತಾ ಇದ್ರು ಕೆಲಸ ಆಗಲ್ಲ, ಅಥವಾ ದೇವರು ನಂಬಲ್ಲ ಅಂತ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ನಮ್ಮ ಪ್ರಯತ್ನ ಫಲಿಸಲ್ಲ. ದೈವಿಕ ಸಹಾಯ ಮತ್ತು ಪ್ರಯತ್ನ, ಪುರುಷ ಪ್ರಯತ್ನ ಎರಡೂ ಕೂಡ ಸೇರಿದರೆ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ನಾವು ಗಳಿಸುವುದಕ್ಕೆ ಸಾಧ್ಯ, ಪ್ರಗತಿಯತ್ತ ಸಾಗುವುದಕ್ಕೆ ಸಾಧ್ಯ. ಆ ದಿಸೆಯಲ್ಲಿ ಕೇವಲ ಗ್ರಹಗತಿಗಳು ಚೆನ್ನಾಗಿದೆ ಅಂತ ಹೇಳಿ ನೀವು ಸುಮ್ಮನೆ ಕುಳಿತುಕೊಳ್ಳಬೇಡಿ. ವಿಶೇಷವಾಗಿ ನಿಮ್ಮ ಇಷ್ಟ ದೇವರನ್ನ ನೀವು ಆರಾಧಿಸ್ತಕ್ಕಂಥದ್ದು. ಯಾಕೆಂದ್ರೆ ಅದೆಲ್ಲ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ನೀವು ಮಂತ್ರ ಹೇಳಿ ಅಂತ ನಾವು ಹೇಳ್ತೀವಿ ಅಂದ್ರೆ ಎಲ್ಲರಿಗೂ ಹೇಳಲಿಕ್ಕಾಗಲ್ಲ, ಬಾಯಿ ತಿರುಗಲ್ಲ, ನಮಗೆ ಬರಲ್ಲ, ಹಾಗಲ್ಲ ಹೇಳ್ತಾರೆ. ನಮ್ಮ ಸಂಸ್ಕೃತಿಯಲ್ಲಿ ಯಾರೋ ಒಬ್ಬರಿಗೆ ಯಾವುದೋ ಒಂದು ದೇವರು ಸ್ತೋತ್ರವನ್ನ ಹೇಳ್ತಕ್ಕಂಥದ್ದು ಎಷ್ಟೋ ಗ್ರಹ ದೋಷವನ್ನ ನಿವಾರಣೆ ಮಾಡಿ ಬಿಡುತ್ತೆ. ನಿಮಗೆ ಶಿವ ಇಷ್ಟ ಆದ್ರೆ ಈಶ್ವರ ಸ್ತೋತ್ರವನ್ನ ಹೇಳಿ, ವಿಷ್ಣು ಇಷ್ಟ ಆದ್ರೆ ಅವನ ಸ್ತೋತ್ರವನ್ನ ಹೇಳಿ. ಗ್ರಹಕ್ಕೆ ಅದೇ ಹೇಳಬೇಕು ಅಂತೇನೂ ಇಲ್ಲ. ಎಲ್ಲಾ ನಮ್ಮ ದೇವರೇನಿದೆ ಪರಮಾತ್ಮನ ಎಲ್ಲಾ ಗ್ರಹ ದೋಷವನ್ನ ನಿವಾರಣೆ ಮಾಡತಕ್ಕಂತಹ ಶಕ್ತಿ ಇರುವುದರಿಂದ ನಿಮಗೆ ಇಷ್ಟ ದೇವರ ಪ್ರಾರ್ಥನೆಯನ್ನ ಮಾಡಿಕೊಂಡು ನಿಮ್ಮ ಉದ್ಯೋಗದ ಪ್ರಯತ್ನದಲ್ಲಿ ಸಂಪೂರ್ಣವಾಗಿ ಎಫರ್ಟ್ ಅನ್ನು ಹಾಕಿ ಈ ವರ್ಷದಲ್ಲಿ ನಿಮ್ಮ ಉದ್ಯೋಗ ಸಂಬಂಧಿತವಾದ ಯಾವ ಸಮಸ್ಯೆಗಳಿದೆ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತಮ್ಮ. ಒಳ್ಳೆಯದಾಗಲಿ.